ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವ ಆಗಿರೋದ್ರಿಂದ ಇವತ್ತು ಲಾಸ್ಟ್ ಡೇ ಆಗಿತ್ತು ಫ್ಲವರ್ ಶೋ. ಅದಕ್ಕೆ ಹೋಗಿದ್ವಿ ನಾವು ಫ್ಯಾಮಿಲಿ. ಬನ್ನಿ ನೋಡೋಣ ಹೇಗಿದೆ ಫ್ಲವರ್ ಶೋ ಅಂತ. ಲಾಸ್ಟ್ ಡೇ ಆಗಿರೋದ್ರಿಂದ, ಹಾಲಿಡೇ ಬೇರೆ ಇರೋದ್ರಿಂದ ಜನ ಮಾತ್ರ ತುಂಬ ಇದ್ದರು. 10-15 ನಿಮಿಷ ಬೇಕಾಗಿತ್ತು ಕ್ಯೂ ಅಲ್ಲಿ ಟಿಕೆಟ್ ತೊಗೊಳ್ಳೋದಕ್ಕೋಸ್ಕರ. ಟಿಕೆಟ್ ತೊಗೊಂಡು ಒಳಗೆ ಎಂಟ್ರಿ ಆದಮೇಲೆ ಈ ಥರ ಆನೆ ಎಲ್ಲ ಆಯಿತು. ಬ್ಯಾಂಬೂಯಿಂದ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಫ್ಲವರ್ಸ್ಗಳಂತೂ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಫೋಟೋ ಇಮೇಜಸ್ ಎಲ್ಲ ಹಾಕಿದ್ರು, ಎಲ್ಲ ಚೆನ್ನಾಗಿತ್ತು. ಮತ್ತು ಜನ ಮಾತ್ರ ತುಂಬ ಇದ್ದರು. ಅಲ್ಲಲ್ಲೇ ಸ್ಟಾಲ್ಸ್ಗಳನ್ನು ಹಾಕಿದರು. ಸ್ಟಾಲ್ಗಳಲ್ಲಿ ರೀಸನಬಲ್ ರೇಟ್ ಏನಿರಲಿಲ್ಲ, ಪರ್ಚೇಸ್ ಮಾಡೋರು ಮಾಡ್ತಾಯಿದ್ರು. ಅಲ್ಲೂ ತುಂಬ ಜನ, ಲಾಸ್ಟ್ ಡೇ ಆಗಿರೋದ್ರಿಂದ ಜನ ಅಂತೂ ತುಂಬ ಇದ್ದರು. ಅಲ್ಲಿ ಅಟ್ರಾಕ್ಟಿವ್ ಥಿಂಗ್ ಅಂದರೆ ಇದೆ ಈ ಸಲ ಆನೆ. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಡೇ ಆಗಿತ್ತಲ್ವ, ಎಲ್ಲ ಸ್ವಲ್ಪ ಡ್ರೈ ಆಗಿತ್ತು, ಬಟ್ ಚೆನ್ನಾಗಿತ್ತು. ಇನ್ನೊಂದು ಇದು ಹದ್ದು ಔಲ್, ಇದೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಯಾರ್ಯಾರು ಗಿಡಗಳು ತೊಗೋಬೋದು ಅವರೆಲ್ಲರೂ ಪರ್ಚೇಸ್ ಮಾಡೋದಕ್ಕೂ ಹಾಕಿದರು. ಎಲ್ಲ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ತಾಯಿದ್ರು. ಎಲ್ಲ ಥರ ಸೀಡ್ಸು ಅದೆಲ್ಲ ಹಾಕಿದರು. ಇಲ್ಲಿ ಇವರೇ ಪೂರ್ಣಚಂದ್ರ ತೇಜಸ್ವಿ ಅವರು. ಇವ್ರದ್ದು ಫೋಟೋಗಳು ಮಾತ್ರ ಎಲ್ಲ ಕಡೆ ಹಾಕಿದ್ರು. ಗ್ಲಾಸ್ ಹೌಸ್ ಹತ್ರ ಅಂತೂ ಜನ 1 ಅವರ್ ಆದ್ರೂ ಕ್ಯೂ ಮೂವ್ ಆಗ್ತಾ ಇರಲಿಲ್ಲ, ತುಂಬ ಜನ ಇದ್ದರು. ಮತ್ತು ಅಲ್ಲೇ ಎಲ್ಲರೂ ಫೋಟೋಸ್ ತಗೊಳ್ಳೋದು, ವೀಡಿಯೋಸ್ ಮಾಡೋದು, ತುಂಬ ಜನ ಇದ್ದರು ಇವತ್ತು ಮಾತ್ರ. ಬಟ್ ಚೆನ್ನಾಗಿತ್ತು. ನೋಡಿದ್ರೆ ಸಡನ್ನಾಗಿ ಮಳೆ ಬೇರೆ ಬರ್ತಾಯಿತ್ತು ಇವತ್ತು. ಯಾವಾಗಲೂ ಬಿಸಿಲಿರೋದು, ಇವತ್ತು ನೋಡಿದ್ರೆ ಮಳೆ ಬೇರೆ ಬರ್ತಾಯಿತ್ತು. ಮಕ್ಕಳೆಲ್ಲ ಕರ್ಕೊಂಡೋಗಿರೋದ್ರಿಂದ ಸ್ವಲ್ಪ ಭಯ ಆಗ್ತಾಯಿತ್ತು. ಅಂದರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇಲ್ಲೇ ಮಕ್ಳಿಗೆ ಟಾಯ್ಸು ಅದೆಲ್ಲ ಹಾಕ್ತಾಯಿದ್ರು. ಎಷ್ಟೊಂದು ಸ್ಟಾಲ್ಗಳು ಹಾಕಿದರು ಒಳಗಡೆ. ಮಾತ್ರ ಚೆನ್ನಾಗಿತ್ತು ಎಲ್ಲ ಸ್ಟಾಲ್ಸೂ. ಡ್ರೆಸ್ ಬೇಕಿದ್ರೆ ಡ್ರೆಸ್ಸು, ಟಾಯ್ಸ್ ಬೇಕಿದ್ರೆ ಟಾಯ್ಸು, ಬ್ಯಾಗು, ಆಮೇಲೆ ಜಾಮು, ಊಟಿ ಸ್ಪೆಷಲ್ ಅಂತೆ, ಊಟಿ ಡ್ರೈ ಫ್ರೂಟ್ಸು, ಅದು ಎಲ್ಲ ಹಾಕಿದ್ರು. ನೋಡ್ಕೊತ ಬರ್ತಾಯಿದ್ವಿ ನಾವು. ಇಲ್ಲಿ ನೋಡಿ ಜೈನ್ ಹನಿ ಬೀ, ಇದು ಪ್ಯೂರ್ ಹನಿ ಅಂತೆ, ಚೆನ್ನಾಗಿತ್ತು. ಅಲ್ಲೇ ಸೈಡಲ್ಲಿ ಒಂದು ಪುಟ್ಟ ಸ್ಟಾಲ್ ಎಕ್ಸಿಬಿಷನ್ ಥರ ಹಾಕಿದ್ರು. ಹಳೆ ನೋಟ್ಸು ಮತ್ತು ಇದು ವುಡ್ ಪೀಸಸ್ದು, ಇದು ಪೂರ್ತಿ ಕಲೆಕ್ಟ್ ಮಾಡಿರೋದು ಇವರೊಬ್ಬರೇ ಅಂತೆ. ಅದು ಚೆನ್ನಾಗಿತ್ತು. ಎಲ್ಲ ನೋಡ್ಕೊಂಡು, ಎಲ್ಲ ಹಾವು ಥರ, ಪ್ರಾಣಿಗಳ ಥರ ಎಲ್ಲ ವುಡ್ ಪೀಸಸ್ ತುಂಬ ಚೆನ್ನಾಗಿತ್ತು. ಹಳೆ ಕಾಲದ ನೋಟ್ಗಳಿದೆಲ್ಲ. ಇದನ್ನೆಲ್ಲ ನೋಡಿಕೊಂಡು ಲಾಸ್ಟ್ ಲೇಕ್ ಹತ್ರ ಬಂದ್ವಿ. ಲೇಕಲ್ಲಿ ಫಾಲ್ಸ್ ಮಾತ್ರ ಸೂಪರಾಗಿತ್ತು. ವೆದರು ತುಂಬ ಚೆನ್ನಾಗಿತ್ತು, ಬಿಸಿಲಿರಲಿಲ್ಲ ಅಷ್ಟು. ವೆದರು, ಲೇಕು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಪುಟ್ಟ ಬ್ಲಾಗ್.